ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬ್ರೇಕ್ಫಾಸ್ಟಿಂದ ಲಾಗ್ ಸ್ಟಾರ್ಟ್ ಮಾಡೀನಿ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿದ್ದೆ. ಸೊ ನಬೈಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡತ್ತಿದ್ದೆ. ಸೊ ಇಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಒಂದು ಬಾಕ್ಸಿಗೆ. ಆ್ಯಕ್ಚುಲಿ ಅವ್ರದ್ದು ರಿಪಬ್ಲಿಕ್ ಡೇ 1 ಡೇ ಬಿಫೋರ್ ಸೆಲೆಬ್ರೇಷನ್ ಇತ್ತು. ಸೊ ಅದಕ್ಕೆ ಒಂದು ಬಾಕ್ಸಿಗೆ ಸ್ವಲ್ಪ ಟ್ರೈ ಕಲರ್ ಹಾಕಿ ಗ್ರೀನ್, ಆರೆಂಜ್, ವೈಟ್ ಈ ಥರ ಕಾಂಬಿನೇಷನ್ ಮಾಡಿ, ಸೊ ಫ್ಲ್ಯಾಗ್ ಕಲರ್ಸ್ ಹಾಕಿ ಏನೋ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ದೋಸೆ ಮಾಡಿದ್ದೆ. ಸೊ ಅದಕ್ಕೆ ಮೆಂತೆ ಲೀವ್ಸ್ ಆಮೇಲೆ ಕ್ಯಾರೆಟ್ ಹಾಕಿ ಡೆಕೋರೇಟ್ ಮಾಡಿ ಟಿಫಿನ್ ಬಾಕ್ಸ್ ರೆಡಿ ಮಾಡಿದ್ದೆ. ಸೊ ನೋಡಿರಿ, ಫೈನಲಿ ಹಿಂಗೆ ಕಾಣಿಸತ್ತಿತ್ತದ. ಸ್ವಲ್ಪ ಈ ಥರ ಹಿಂಗೆ ಮಾಡಿಕೊಟ್ರೆ ಅವ್ರಿಗೂ ಒಂಥರ ಮೋಟಿವೇಟ್ ಆಗ್ತೈತಿ, ಚಂದ ಅನ್ನಿಸ್ತೈತಿ ತಿನ್ನಕ್ಕೆ. ಆಮೇಲೆ ಅವ್ರಿಗೂ ಗೊತ್ತಾಕೈತಿ ಫ್ಲ್ಯಾಗದ ಕಲರ್ಸ್ ಈ ಥರ ನಾವು ಹಿಂಗೆ ಇಟ್ಕೊಟ್ರೆ ಅವ್ರ ನೆನಪೊಳಗೂ ಇರ್ತೈತಿ. ಸೊ ನಾನು ಈ ಥರ ಮಾಡಿ ಅವನಿಗೆ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದೆ. ಸೊ ನೋಡಿರಿ ಹೆಂಗೆ ಬಂದಿದೆ ಕಮೆಂಟ್ ಮಾಡಿ ಹೇಳಿರಿ. ಸೊ ಫೈನಲಿ ಹಿಂಗೆ ರೆಡಿ ಆಗಿತ್ತು ಒಂದು ಬಾಕ್ಸ್. ಇಲ್ಲೇ ಇದು ಸೈಡಿಗೆ ಸೌತೆಕಾಯಿ ಆಮೇಲೆ ಬಾದಾಮ ಇದೆಲ್ಲ ಹಾಕ್ಕೊಟ್ಟಿದ್ದೆ. ಅವ್ನಿಗೆ ಕ್ರಾಫ್ಟ್ ವರ್ಕ್ ಕೊಟ್ಟಿದ್ರೆ. ಸೊ ಇಲ್ಲೇ ಡಿಫ್ರೆಂಟ್ ಕಾಳುಗಳನ್ನು ಹಾಕಿ ಅವ್ನಿಗೆ ಕ್ರಾಫ್ಟ್ ವರ್ಕ್ ಮಾಡಿಕೊಟ್ಟಿದ್ದೆ. ಇಲ್ಲೇ ಆರೆಂಜ್ ಕಲರ್ಗೆ ಅದು ಚೆನ್ನಂಗಿ ಕಾಳು, ಆಮೇಲೆ ವೈಟ್ ಕಲರ್ಗೆ ಅಕ್ಕಿ, ಆಮೇಲೆ ಗ್ರೀನ್ ಕಲರ್ಗೆ ಹೆಸರು ಕಾಳು ಯೂಸ್ ಮಾಡಿ ಈ ಥರ ಕ್ರಾಫ್ಟ್ ವರ್ಕ್ ಮಾಡಿಕೊಟ್ಟಿದ್ದೆ ಅವ್ನಿಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್. ಸೊ ನಾನು ಈಗ ಲಾಗ್ ಈಗ ಸ್ಟಾರ್ಟ್ ಮಾಡತ್ತೀನಿ. ಸೊ ನಬೈ ಸ್ಕೂಲಿಗೆ ಹೋಗಿ ಬಂದ. ಹಾಯ್ ನಬೈ, ಹಾಯ್ ಹೇಳು. ನಾಳೆ ಇಂಡಿಯಾ ಐತೆ. ನಾಳೆ ಹಾಯ್ ಫ್ರೆಂಡ್ಸ್, ಬರ್ರಿ ಈಗ ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಬಯ್ಯ ಸ್ಕೂಲ್ಗೆ ಹೋಗಿ ಬಂದ, ಜಸ್ಟ್ ಕರ್ಕೊಂಬಂದೆ ಅವಂಗ. ಹಾಯ್ ನಬಯ್. ಸೊ ಜಸ್ಟ್ ಫ್ರೆಶ್ ಆದ. ಸೊ ಈಗ ನಬೈಗೆ ಫೇವ್ರೇಟ್ ಏನು ಮಾಡತ್ತೇನೆ ನೋಡ್ತೀನಿ ನಾನು, ಪಲಾವ್. ನಬೈ ಫೇವ್ರೇಟ್ ಪಲಾವ್ ಮಾಡತ್ತೇನೆ. ಬರ್ರಿ ಹಂಗಂದ್ರೆ ನೋಡೋಣಂತ. ಸೊ ನಾನು ಜಾಸ್ತಿ ಏನು ಹಾಕತ್ತಿಲ್ಲ, ಮನೆಯೊಳಗೆ ಏನೈತಿ ಅದಷ್ಟು ಹಾಕಿ ಮಾಡತ್ತೇನೆ. ಬರ್ರಿ ಹೆಂಗೆ ಮಾಡೋಣ ನೋಡೋಣಂತ. ಫ್ರೆಂಡ್ಸ್, ನಾನಿಲ್ಲಿ ಪಲಾವ್ಗೆ ಏನೇನು ಬೇಕು ಎಲ್ಲ ಹೆಚ್ಚಿಟ್ಕೊಂಡೇನಿ. ಸೊ ಜಾಸ್ತಿ ಏನು ವೆಜಿಟೇಬಲ್ಸ್ ಇರಲಿಲ್ಲ. ಸೊ ಇಲ್ಲಿ ಕ್ಯಾರೆಟ್, ಇಲ್ಲೇ ಆಲೂಗಡ್ಡೆ, ಮೆಣಸಿನ್ಕಾಯಿ ಒಂದು ತೊಗೊಂಡೇನಿ, ಆನಿಯನ್, ಕೊತ್ತಂಬರಿ, ಟೊಮ್ಯಾಟೊ, ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಇಲ್ಲೇ ಒಣಗಿದ ಮಸಾಲ ತೊಗೊಂಡೇನಿ, ದಾಲ್ಚಿನ್ನಿ, ಲವಂಗ, ಏಲಕ್ಕಿ, ಇದು ಪಲಾವ್ ಎಲೆ. ಸೊ ಬರ್ರಿ ಈಗ ಮಾಡೋಣ ಅಂತ. ಸೊ ನಾನಿಲ್ಲೇ ಗ್ಯಾಸ್ ಹಚ್ಚಿ ಇಟ್ಕೊಂಡೇನಿ. ಸೊ ಆಯಿಲ್ ಹಾಕೀನಿ. ಸೊ ಇಲ್ಲಿ ನಾನು ಆಯಿಲ್ ಹಾಕ್ಕೊಂಡೇನಿ. ಸೊ ನೆಕ್ಸ್ಟ್ ನಾವು ಇದಕ್ಕೆ ಪಲಾವ್ ಎಲೆ ಹಾಕೋಣ. ಆಮೇಲೆ ದಾಲ್ಚಿನ್ನಿ, ಏಲಕ್ಕಿ, 4 ಲವಂಗ. ಸೊ ನೆಕ್ಸ್ಟ್ ನಾನು ಜೀರಿಗೆ, ಸಾಸಿವೆ ಎರಡು ಮಿಕ್ಸ್ ಮಾಡಿಟ್ಟಿದ್ದು ಹಾಕೀನಿ.
ಮೆಣಸಿನ್ಕಾಯಿ, ಅದೆಲ್ಲ ತಗಲ್ಲ. ಸೊ ಆನಿಯನ್ ಹಾಕತ್ತೀನಿ. ಆಲೂಗಡ್ಡೆ ಇವೆರಡು ಒಂದು ಸ್ವಲ್ಪ ಫ್ರೈ ಆಗಬೇಕು. ಟೊಮ್ಯಾಟೊ ಸಾಸ್ ಪಲಾವ್ ಮಾಡತ್ತೀನಿ. ಸ್ವಲ್ಪ ಆನಿಯನ್ ಮತ್ತು ಪೊಟ್ಯಾಟೊ ಎರಡು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಕ್ಯಾರೆಟ್ ಹಾಕೋಣ. ಸೊ ಇದನ್ನು ಸ್ವಲ್ಪ ಮಸಾಲ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೊಂದು ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಪಲಾವು ಉದುರಾಗಿ ಬರ್ತೈತಿ. ಸೊ ನಾನೀಗ ನೀರು ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ನಮ್ಮ ಇಷ್ಟ ಮಾಡಿದ್ದೆ. ಸೊ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡೇನೆ. ಸೊ 4 ಗ್ಲಾಸ್ ನೀರು ಹಾಕ್ತೇನೆ. ಸೊ ನೋಡಿರಿ, ಇದು ಕರೆಕ್ಟ್ ಐತಿ. ಸೊ ನಾನು ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೇಥಿ ಹಾಕತ್ತೀನಿ. ಸೊ ಇದರಿಂದ ಒಂದು ಸ್ವಲ್ಪ ಟೇಸ್ಟ್ ಚಲೋ ಇರ್ತೈತಿ. ಸೊ ಪಲಾವ್ ಕುದಿಯತೈತಿ ಈಗ. ಸೊ ಈಗ ಮ್ಯಾಗ ಮುಚ್ಚನು. ಸೊ ಹಿಂಗೆ ಇದನ್ನು ಮಾಡಿದಾಗ ಜಲ್ದಿ ಮುಚ್ಚಿದ್ರೆ ಜಲ್ದಿ ಸೀಟಿ ಆಗ್ತೈತಿ. ಕುದಿ ಬಂದಮೇಲೆ ಮುಚ್ಚಿದ್ರೆ ಜಲ್ದಿ ಸೀಟಿ ಆಗ್ತೈತಿ. ಪಲಾವ್ ರೆಡಿ ಆಗತೈತಿ ಫ್ರೆಂಡ್ಸ್. ಕುಕ್ಕರ್ ಸೀಟಿ ಆಗತೈತಿ. ಸೊ ನಾನೆಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಪಲಾವ್ ರೆಡಿ ಆಯ್ತು ನೋಡ್ರಿ. ಸೊ ಎಷ್ಟು ಉದುರಾಗಿ ಬಂದೈತಿ. ಸೊ ಇದು ಮಸಾಲೆ ಎಲ್ಲ ಮ್ಯಾಗ ಬಂದು ನಿಂತೈತಿ. ಸೊ
ಸೊ ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಸೊ ನೋಡ್ರಿ ಉದುರು ಬಂದೈತಿ. ಸೊ ನಾ ಬೈಗ ಹಾಕ್ಕೊಡ್ತೇನೆ. ಪಲಾವ್ ಇಸ್ ರೆಡಿ ಫ್ರೆಂಡ್ಸ್. ಪಲಾವ್ ರೆಡಿ ಆಗೈತಿ ನೋಡಿರಿ. ಸೊ ನಬ್ಬೈ ವೆಯ್ಟ್ ಮಾಡತ್ತಾನೆ. ನಬ್ಬೈ ವೆಯ್ಟ್ ಮಾಡತ್ತಾನೆ. ನಬ್ಬೈ ಪಲಾವ್ ಇಸ್ ರೆಡಿ ಟು ಈಟ್. ಓಕೆ, ನೋಡ ಹೆಂಗೈತಿ, ಇನ್ನು ಬಿಸಿ ಐತಿ. ಮಷಿನ್ಗೆ ಅರ್ಬಿ ಹಾಕೀನಿ ವಾಶ್ ಮಾಡೋಕ್ಕೆ. ಸೊ ಅದನ್ನೆಲ್ಲ ಒಣಗಿ ಹಾಕಿ ಆಮೇಲೆ ಊಟ ಮಾಡೋದು. ನಾನೇ ತಿನ್ನಿಸ್ಬೇಕಂತ್ರಿ ನಬ್ಬೈಗೆ, ಅದಕ್ಕೆ ಈಗ ನಾನೇ ಕರ್ಕೊಂಬಂದು ನಾನೇ ತಿನ್ಸಾತೀನಿ. ಅವ್ನು ಟಿ ವಿ ನೋಡತ್ತಾನ, ಅದಕ್ಕೆ ನಾನೇ ತಿನ್ನಿಸ್ಬೇಕು ಈಗ. ಹೆಂಗೈತಿ? ಸ್ವಲ್ಪ ಕೋಲ್ಡ್ ಆಗೈತ್ರಿ ಅವಂಗೆ, ಅದಕ್ಕೆ ನಾನು ಒಂದು ಸ್ವಲ್ಪ ಪಲಾವ್ ಇಲ್ಲಿ ಸ್ವಲ್ಪ ಖಾರ ಅದು ಹಿಂಗಾಗಿ ಚಲೋ ಅನಿಸ್ತೈತಿ, ಬಾಯಿ ರುಚಿ ಇರ್ತೈತಿ ಅಂತೇಳಿ ನಾನು ಪಲಾವ್ ಮಾಡಿದೆ. ಸೊ ಜಾಸ್ತಿ ಏನೂ ಇದ್ದಿದ್ದಿಲ್ಲ ವೆಜಿಟೇಬಲ್ಸ, ಅದಕ್ಕೆ ಏನೈತಿ ಮನ್ಯಾಗ ಅದನ್ನೇ ಹಾಕಿ ಮಾಡೋಣ. ಸೊ ಅವ್ನಿಗೆ ಇಷ್ಟ ಆಗ್ತೈತಿ ಅಂಥೇಳಿ ಪಲಾವ್ ಮಾಡೀನಿ. ಹಾಯ್ ಫ್ರೆಂಡ್ಸ್, ಮತ್ತು ವಿಡಿಯೋನ ಕಂಟಿನ್ಯೂ ಮಾಡೀನಿ. ಸೊ ಈಗ ಈವ್ನಿಂಗ್ ಟೈಮ್, ನಬ್ಬೈದು ಹೋಮ್ವರ್ಕ್ ಮಾಡೋ ಟೈಮ್. ನಬ್ಬೈ, ಸ್ಟಾರ್ಟ್ ಯುವರ್ ಹೋಮ್ವರ್ಕ್. ನಬ್ಬೈಗೂ ಸ್ವಲ್ಪ ಕೋಲ್ಡ್ ಆಗೈತಿ. ಸೊ ಫೇಸ್ ಒಂದು ಸ್ವಲ್ಪ ಡಲ್ ಐತಿ ನಬ್ಬೈದು. ಸೊ ಅವ್ರು ಹೋಮ್ವರ್ಕ್ ಮಾಡೋ ಮುಂದೆ ನಾವಂತೂ ಮಾಡ್ಸಬೇಕು, ಇಲ್ಲಾಂದ್ರೆ ಅವರಂತೂ ಏನೂ ಮಾಡೋಂಗಿಲ್ಲ. ಸೊ ನಾವು ಬಾಜು ಕುಂತು ಅವ್ರಿಗೆ ಮಾಡಿಸಬೇಕು. ಸೊ ಎಲ್ಲ ಮಕ್ಕಳೂ ಇದೇ ಥರ ಅನ್ಕೋತೀನಿ. ಸೊ ಭಾಳ ಏನಿಲ್ಲ, ಹೋಮ್ವರ್ಕ್ ಸ್ವಲ್ಪ ಐತಿ, ಅದು ಮಾಡಿಸಿ ಮತ್ತು ನೆಕ್ಸ್ಟ್ ಅಡುಗೆದು ನೋಡ್ಕೋಬೇಕು. ಏನಂತ ವೆರಿ ಫಾಸ್ಟ್. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.